ಶೀಘ್ರವೇ ತೈಲ ಬೆಲೆ ಕಡಿಮೆಯಾಗಲಿದೆ. ನೆತನ್ಯಾಹು ಹೇಳಿರುವಂತದ್ದು ಅಮೆರಿಕ ಹಾರ್ಮುಜ್ ಜಲಸಂಧಿ ತೆರೆಯೋದಕ್ಕೆ ಶ್ರಮಿಸ್ತಾ ಇದೆ. ಅಮೆರಿಕಾಗೆ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಅವರು ಯಶಸ್ವಿಯಾದ್ರೆ ತೈಲ ಬೆಲೆಗಳು ಕಡಿಮೆಯಾಗುತ್ತವೆ. ಯಾಕಂತ ಹೇಳಿದ್ರೆ ಅಮೆರಿಕ ವಿಶ್ವದ ದೊಡ್ಡಣ್ಣ ಅಲ್ವಾ. ಹಾಗಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೊಟ್ಟಿರುವಂತಹ ಹೇಳಿಕೆ ಇದು. ಎಲ್ಲ ಒಂದ್ ಕಡೆ ಈ ಹೇಳಿಕೆ ಇದು ನಿಜವೂ ಹೌದಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕಿದೆ. ಯಾಕಂತ ಹೇಳಿದ್ರೆ ಈ ಸಾಂದರ್ಭಿಕ ಚಿತ್ರಣಗಳು ಹಾಗಿದೆ. ಶೀಘ್ರವೇ ತೈಲ ಬೆಲೆ ಕಡಿಮೆಯಾಗಲಿದೆ ಅಂತ ಹೇಳ್ತಾ ಇರೋದಿಲ್ಲಿ ಇನ್ನು ಇಸ್ರೇಲ್ನ ಪ್ರಧಾನಿಯಾದಂತಹ ಬೆಂಜಮಿನ್ ನೆತನ್ಯಾಹು ಅಮೆರಿಕ ಹಾರ್ಮುಜ್ ಜಲಸಂಧಿ ತೆರೆಯೋದಕ್ಕೆ ಭಾರಿನೇ ಶ್ರಮಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಎಲ್ಲ ತೈಲ ಘಟಕಗಳಿಂದ ತೈಲಗಳು ಸಪ್ಲೈ ಆಗಬೇಕು ಅಂದರೆ ಬಹುಮುಖ್ಯ ಪಾತ್ರವನ್ನು ವಹಿಸುವುದಿಲ್ಲಿ ಹಾರ್ಮುಜ್ ಜಲಸಂಧಿ. ಹಾಗಾಗಿ ಇದನ್ನ ತೆರೆಯೋದಕ್ಕೆ ಅಮೆರಿಕ ಭಾರಿನೇ ಶ್ರಮಿಸ್ತಾ ಇದೆ. ಅಮೆರಿಕಾಗೆ ಎಲ್ಲ ರೀತಿಯಲ್ಲಿ ಏನೆಲ್ಲ ಸಹಾಯಗಳು ಬೇಕಾಗಿತ್ತು ಅದೆಲ್ಲವನ್ನ ಕೂಡ ನಾವು ಮಾಡೋದಕ್ಕೆ ಭಾರಿನೇ ಪ್ರಯತ್ನಿಸ್ತಾ ಇದ್ದೀವಿ. ಒಂದು ವೇಳೆ ಅವರು ಇದರಲ್ಲಿ ಯಶಸ್ವಿ ಆದರೆ ಈ ತೈಲ ಬೆಲೆಗಳು ಏನು ಏರಿಕೆ ಆಗುತ್ತೆ, ಏರಿಕೆ ಆಗ್ಬಿಟ್ಟಿದೆ, ಏರಿಕೆ ಆಗ್ತಾ ಇದೆ ಅನ್ನುವಂಥ ಒಂದು ಸಿಚುಯೇಷನ್ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ.